Hello, namaste, all the students and the parents. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಮ್ಮ ಕರ್ನಾಟಕದ KCET ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಯೂನಿವರ್ಸಿಟಿಗಳು, ಅವುಗಳಲ್ಲಿ ಎಷ್ಟು ಇಂಟೇಕ್ ಗಳಿದೆ, ಎಷ್ಟು ಬ್ರಾಂಚಸ್ ಗಳಿದೆ, ಕಾಂಪಿಟೇಷನ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಲ್ಲಾ ಯೂನಿವರ್ಸಿಟಿಗಳನ್ನು ನಾನು ತಗೊಳ್ಳಿಲ್ಲ, ಕೆಲವೊಂದಿಷ್ಟು ಟಾಪ್ ಯೂನಿವರ್ಸಿಟಿಗಳನ್ನ ನಾನು ಈ ಲಿಸ್ಟ್ ಇಂದ ತೆಗೆದಿದ್ದೇನೆ. ರೀಸನ್ ಏನು ಅಂತ ಕೇಳಿದ್ರೆ ಅದ್ ಯಾಕೆ ಅಂತ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಯು ಡೋಂಟ್ ನೀಡ್ ಟು ವರಿ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತ ಇದು ಒನ್ ಆನ್ ಒನ್ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಕಾಲೇಜ್ ಲಿಸ್ಟ್ ಇಂದ ಹಿಡಿದು ಬ್ರಾಂಚ್ ಲಿಸ್ಟ್ ಇಂದ ಹಿಡಿದು ಪರ್ಸನಲೈಸ್ಡ್ ಎಲ್ಲದೂ ಕೂಡ ಇದೆಲ್ಲದು ನಿಮಗೆ ಸಿಗುತ್ತೆ. KEA ಕಡೆಯಿಂದ ಬರುವಂತ ಅಪ್ಡೇಟ್ಸ್ ಗಳು, ಫರ್ದರ್ ನೀವು ಏನ್ ಮಾಡ್ಬೇಕು ಅನ್ನೋದ್ರ ಫರ್ದರ್ ಪ್ರಾಸೆಸ್ಗಳು, ಅಥವಾ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾ ಬೇಡವಾ, ಹೋದ್ರೆ ಯಾವ ಚಾಯ್ಸಸ್ ಅನ್ನ ಮಾಡಬೇಕು, ಆಮೇಲೆ ಯಾವ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಬೇಕು, ಫೀಸ್ ಅನ್ನ ಹೇಗೆ ಪೇ ಮಾಡಬೇಕು, ಕಂಪ್ಲೀಟ್ A to Z ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿಯಿಂದ ಸ್ಟಾರ್ಟ್ ಆಗಿ ನೀವು ಇವಾಗ ಅಡ್ಮಿಷನ್ ಆದ್ರೆ ಇವಾಗ KEA ಕಡೆಯಿಂದ ಬರುವಂತ ನೋಟಿಫಿಕೇಶನ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಗಳು ಬರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್, ಇದು ಪರ್ಸನಲೈಸ್ಡ್ ಗೈಡೆನ್ಸ್ ಆಗಿರುತ್ತೆ. ನಿಮಗೆ ಡೌಟ್ಸ್ ಬಂದಾಗ ಎನಿ ಟೈಮ್ ನಂಗೆ ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಕೂಡ ಹಾಕಬಹುದು. ಓಕೆ, ಆನ್ಲೈನ್ ಅಲ್ಲಿ 100 ಸ್ಟೂಡೆಂಟ್ಸ್ ಗಳನ್ನ ತಗೊಳ್ತಾ ಇದ್ದೇವೆ, ಆಫ್ಲೈನ್ ಅಲ್ಲಿ 100 ಸ್ಟೂಡೆಂಟ್ಸ್ ಗಳನ್ನ ತಗೊಳ್ತಾ ಇದ್ದೇವೆ. ಆಲ್ರೆಡಿ ಈಗ ಸ್ಟೂಡೆಂಟ್ಸ್ ಗಳು ಎನ್ರೋಲ್ಮೆಂಟ್ ಆಗಿದೆ. ಹಾಫ್ ಆಫ್ ದ ಸ್ಟೂಡೆಂಟ್ಸ್ ಆಲ್ರೆಡಿ ಫಿಲ್ಡ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓನ್ಲಿ KCET ಆದ್ರೆ 1999, ಓನ್ಲಿ ಕಾಮಿಡಿಕೆ ಆದ್ರೆ 1999, ಬೋತ್ KCET ಅಂಡ್ ಕಾಮಿಡಿಕೆ ಆದ್ರೆ 2999 ಇನ್ ಆನ್ಲೈನ್ ಅಲ್ಲಿ. ಅದೇ ಆಫ್ಲೈನ್ ಅಲ್ಲಿ ನಾವೇ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅದನ್ನ ನಮ್ಮ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಒಂದು ಟೈಮ್ ಸ್ಲಾಟ್ ಅನ್ನು ಕೊಡ್ತೇವೆ. ಆ ಟೈಮ್ ಸ್ಲಾಟ್ ಅಲ್ಲಿ ನಮ್ಮ ಆಫೀಸಿಗೆ ಬರಬೇಕು, ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಅದು ಓನ್ಲಿ KCET ಆದ್ರೆ 3999, ಅಥವಾ ಓನ್ಲಿ ಕಾಮಿಡಿಕೆ ಆದ್ರೆ 3999. ಬೋತ್ KCET ಅಂಡ್ ಕಾಮಿಡಿಕೆ 4999. ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ. 1-to-1 ಪರ್ಸನಲ್ ಗೈಡೆನ್ಸ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ, ಆ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಎನಿ ಟೈಮ್ ಜಾಯ್ನ್ ಆಗ್ಬೋದು. ಆಲ್ರೆಡಿ ಓಪನ್ ಇದೆ, ನಾನು ಆಲ್ರೆಡಿ ಹೇಳಿದ್ದೇನೆ. ಆನ್ಲೈನ್ ಅಲ್ಲಿ 100 ಸ್ಟೂಡೆಂಟ್ಸ್, ಆಫ್ಲೈನ್ ಅಲ್ಲಿ 100 ಸ್ಟೂಡೆಂಟ್ಸ್ ಫಿಲ್ ಆದ ತಕ್ಷಣ ನಾನು ಇದನ್ನ ಕ್ಲೋಸ್ ಮಾಡ್ತೇನೆ. ಓಕೆ, ಈಗ ವಿಡಿಯೋಗೆ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರೆಸೆಂಟ್ ಡೇ ಸಿಚುವೇಶನ್ ನೋಡಿದಾಗ ತುಂಬಾ ಜಾಬ್ಸ್ಗಳು ನಿಮ್ ನೋಡಿರ್ಬೋದು. ತುಂಬಾ ಜಾಬ್ಸ್ಗಳು ಲೇ ಆಫ್ಸ್ ಆಯ್ತು. ದೊಡ್ಡ ದೊಡ್ಡ ಕಂಪನಿಗಳು ರೀಸೆಂಟ್ ಆಗಿ ಒರಾಕಲ್ ಅಲ್ಲಿ ಆಯ್ತು, ಇನ್ಫೋಸಿಸ್ ಅಲ್ಲಿ ಆಗ್ತಾ ಇರುತ್ತೆ ಕಾಮನ್ ಆಗಿ. ಸೊ ಇಂಥ ಕಂಪನಿಗಳು ರಿಸೆಷನ್ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಯೂನಿವರ್ಸಿಟಿಗಳು, ಒಂದು ಕಡೆಯಲ್ಲಿ ಯೂನಿವರ್ಸಿಟಿಗಳು ಬಂದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಯೂನಿವರ್ಸಿಟಿಗಳಲ್ಲಿ ಜಾಯ್ನ್ ಆದಾಗ ಪ್ರತಿ ಟೈಮ್ ಸೀಟ್ ಮ್ಯಾಟ್ರಿಕ್ಸ್ ಗೆ ಜಾಯ್ನ್ ಆದಾಗ ಅಥವಾ ಆಡ್ ಆದಾಗ ನಂಬರ್ ಆಫ್ ಸೀಟ್ಸ್ ಗಳು ಇನ್ಕ್ರೀಸ್ ಆಗುತ್ತೆ. ಯಾರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸ್ಪಿರೆಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ಇದು ಏನು ಗುಡ್ ನ್ಯೂಸ್. ಬಟ್ ಆದ್ರೂ ಕೂಡ ಒಂದು ಕಡೆ ಇದು ಅಡ್ವಾಂಟೇಜ್ ನ ಜೊತೆ ಡಿಸ್ಅಡ್ವಾಂಟೇಜ್ ಕೂಡ ಆಗತ್ತೆ. ಯಾಕಂತ ಕೇಳಿದ್ರೆ ಪ್ರತಿ ಯೂನಿವರ್ಸಿಟಿಗಳು 1500, 2000, ಒಂದು ಯೂನಿವರ್ಸಿಟಿ 4000, 5000 ಸೀಟ್ಸ್ ಗಳನ್ನ ಇಂಟೇಕ್ ಆಗಿ ತಗೊಳ್ತಾರೆ. ಅದರಲ್ಲೂ ಕೂಡ ಮೇಜರ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅನ್ನ ಜಾಸ್ತಿ ಇಟ್ಟಿರ್ತಾರೆ. ಇವರು ಪ್ಲೇಸ್ಮೆಂಟ್ ಗಳನ್ನ ಹೇಗ್ ಮಾಡ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿತದೆ. ಒಂದು ಕಡೆ ಅಪಾರ್ಚುನಿಟಿ ಸಿಗತ್ತಂತ ಖುಷಿ ಪಡ್ಬೇಕಾದ್ರೆ ಇನ್ನೊಂದು ಕಡೆ ಪ್ಲೇಸ್ಮೆಂಟ್ ಹೇಗೆ, ಫಸ್ಟ್ ಗೆ ಜಾಯ್ನ್ ಆಗುವಾಗ ಖುಷಿ ಆಗುತ್ತೆ, ಸೆಕೆಂಡ್ ಇಯರ್ ಆದ್ಮೇಲೆ ಥರ್ಡ್ ಇಯರ್ ಬಂದಾಗ ಆ ಕ್ರೌಡ್ ಗಳ ಮಧ್ಯೆ ಎಲ್ಲಿ ನಾನು ಕಳೆದೋಗ್ತೇನೆ ಅಂತ ಹೇಳೋ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳನ್ನ ನಾನು ತಗೊಳ್ತಾ ಇದ್ದೇನೆ. ಇದರಲ್ಲಿ ನೋಡಿ ತಗೊಂಡಿರುವಂತ ಈ 7 ಯೂನಿವರ್ಸಿಟಿಗಳು, ಇಲ್ಲಿ ನಾನು ತಗೊಂಡಿರೋದು 7 ಯೂನಿವರ್ಸಿಟಿಗಳು. ಇದನ್ನ ಬಿಟ್ಟು ಇನ್ನೂ ತುಂಬಾ ಯೂನಿವರ್ಸಿಟಿಗಳಿದೆ. ಅದರಲ್ಲೂ ನಾನು ಬೆಂಗಳೂರಿನ ಯೂನಿವರ್ಸಿಟಿಗಳನ್ನ ತಗೊಂಡಿದ್ದೇನೆ. ಇದರ ಜೊತೆಗೆ PES ಯೂನಿವರ್ಸಿಟಿ ಇದೆ, RV ಯೂನಿವರ್ಸಿಟಿ ಇದೆ. PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ 1800 ಸೀಟ್ಸ್ ಗಳಿದೆ. ಅದರಲ್ಲಿ ಅರೌಂಡ್ 180 ಸೀಟ್ಸ್ ಗಳು ಮಾತ್ರ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಮತ್ತೆ EC ಬಿಟ್ಟು ಉಳಿದಿರೋದು ಸಿವಿಲ್ ಮೆಕ್ಯಾನಿಕಲ್ ಇದರಲ್ಲಿದೆ. ಉಳಿದಿರೋದು ಎಲ್ಲದೂ ಕೂಡ ಕಂಪ್ಯೂಟರ್ ಸೈನ್ಸ್ ಮತ್ತೆ ಮೆಕ್ಯಾನಿಕಲ್. ಅದೇ ಇಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಅಲ್ಲಿ 1280 ಸೀಟ್ಸ್ ಗಳ ಇಂಟೇಕ್ ಇದೆ. ಸೊ ಟೋಟಲ್ ಆಗಿ PES ಯೂನಿವರ್ಸಿಟಿಯಲ್ಲಿ 3000 ಪ್ಲಸ್ ಸೀಟ್ಸ್ ಗಳಿದೆ. 3200 ಪ್ಲಸ್ ಸೀಟ್ಸ್ ಗಳು, 3000 ಪ್ಲಸ್. ಓಕೆ, ಹಾಗಾದ್ರೆ ಸರ್ ನಿಮ್ಮ ಲಿಸ್ಟ್ ಅಲ್ಲಿ ಯಾಕೆ ಆ ಕಾಲೇಜಿನ ಇಲ್ಲಿ ಕೊಡ್ಲಿಲ್ಲ? ಯಾಕಂದ್ರೆ PES ಯೂನಿವರ್ಸಿಟಿ ಪ್ಲೇಸ್ಮೆಂಟ್ ಗೆ ಒಳ್ಳೆ ಇದೆ. ಪ್ಲೇಸ್ಮೆಂಟ್ ಅನ್ನು 100% ಮಾಡಿ ಕೊಡ್ತಾರೆ ಅಂತ, ನೀವು ಒಳ್ಳೆ CGPA ಮೇಂಟೈನ್ ಮಾಡಿ ನಿಮ್ಮ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿದ್ರೆ ಪಕ್ಕ ಮಾಡಿ ಕೊಡ್ತಾರೆ. ಅದು ಬಿಟ್ರೆ RV ಯೂನಿವರ್ಸಿಟಿನೂ ಇದೆ, ಅರೌಂಡ್ 540 ಇಂಟೇಕ್ ಇದೆ ಲಾಸ್ಟ್ ಇಯರ್. ಈ ವರ್ಷ ಅದು ಇನ್ಕ್ರೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಕಾಮನ್ಲಿ ಅದು ಇನ್ಕ್ರೀಸ್ ಮಾಡೋದಿಲ್ಲ. ಬಟ್ RV ಯೂನಿವರ್ಸಿಟಿಯಲ್ಲೂ ಕೂಡ ಪ್ಲೇಸ್ಮೆಂಟ್ ಗೆ ಅಪಾರ್ಚುನಿಟಿಯನ್ನು ಕೊಡ್ತಾರೆ. 100% ಪ್ಲೇಸ್ಮೆಂಟ್ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಅರೌಂಡ್ ಒಂದು 70 to 80% ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು ಪ್ಲೇಸ್ಮೆಂಟ್ ಆಗಿ ಆಗ್ತಾರೆ. ಸೊ RV ಯೂನಿವರ್ಸಿಟಿ ಅವೆರಡನ್ನು ನಾನು ಎಕ್ಸ್ಕ್ಲೂಡ್ ಮಾಡ್ಲಿಕ್ಕೆ ರೀಸನ್ ಏನಂತ ಕೇಳಿದ್ರೆ, ಇವು ಕಾಲೇಜ್ಗಳು ಟಾಪ್ ಅಲ್ಲಿ ಇದೆ, ಪ್ಲೇಸ್ಮೆಂಟ್ ಅನ್ನು ಕೂಡ ಮಾಡ್ತಾನೆ ಬಂದಿದ್ದಾರೆ. RV ಯೂನಿವರ್ಸಿಟಿ ಈ ವರ್ಷನೂ ಕೂಡ ಅರೌಂಡ್ 40 to 50 ಪ್ಲಸ್ ಕಂಪನೀಸ್ ಗಳನ್ನ ಕರೆಸಿದ್ದಾರೆ.
ಸೊ ಅವರು ಕೂಡ ಪ್ಲೇಸ್ಮೆಂಟ್ ಡೌನ್ ದ ಲೈನ್ 100% ಒಳ್ಳೆ ಪ್ಲೇಸ್ಮೆಂಟ್ ಅನ್ನ ಮಾಡಿ ಕೊಡ್ತಾರೆ. ಅಂಡ್ PES ಯೂನಿವರ್ಸಿಟಿ ಅದರ ಲೆಗಸಿಯನ್ನ ಮೊದಲಿಂದನೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. PESIT ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದ್ದಾಗ ಯೂನಿವರ್ಸಿಟಿ ಆಗ್ಲಿಕ್ಕೂ ಮುಂಚೆಯಿಂದನೂ ಕೂಡ PES ಒಂದು ಒಳ್ಳೆ ಕಾಲೇಜೇ ಆಗಿತ್ತು. ಇವಾಗ್ಲೂ ಕೂಡ ಅದರ ಲೆಗಸಿ ಅನ್ನೋದು ಬಿಡೋದಿಲ್ಲ. ಸೊ ಇವೆರಡು ಕಾಲೇಜನ್ನು ನಾನು ಎಕ್ಸ್ಕ್ಲೂಡ್ ಮಾಡಿದ್ದೇನೆ. ಬಟ್ ಇಂಟೇಕ್ ಅನ್ನ ನೋಡಿದಾಗ ಇವೆರಡು ಕಾಲೇಜಲ್ಲೂ ಕೂಡ ಇಂಟೇಕ್ ಜಾಸ್ತಿನೇ ಇದೆ, RVಯಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು ಬಿಟ್ರೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, 7 ಪ್ರೈವೇಟ್ ಯೂನಿವರ್ಸಿಟಿಗಳಿದೆ. ಅದರಲ್ಲಿ ನಾನು ತಗೊಂಡಿದ್ದು ಒಂದು ಅಲಯನ್ಸ್ ಯೂನಿವರ್ಸಿಟಿ, ಇನ್ನೊಂದು ದಯಾನಂದ್ ಸಾಗರ್ ಯೂನಿವರ್ಸಿಟಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಸಪ್ತಗಿರಿ NPS ಯೂನಿವರ್ಸಿಟಿ, ದೆನ್ MS ರಾಮಯ್ಯ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ. ಸರ್ ಯಾಕೆ ನೀವು ಈ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ? ರೀಸನ್ ಇಷ್ಟೇ. ಈ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ಲಿಕ್ಕೆ ರೀಸನ್ ಏನು ಅಂತ ಕೇಳಿದ್ರೆ, ಒಂದು ಇವುಗಳ ಇಂಟೇಕ್. ಓಕೆ, ಇವುಗಳ ಇಂಟೇಕ್ ಎಷ್ಟಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡಿ ಈ ವಿಡಿಯೋದಲ್ಲಿ. ಅದ್ ಯಾವ ರೀತಿ ಇವರು ಪ್ಲೇಸ್ಮೆಂಟ್ ಅನ್ನ ಮಾಡ್ತಾರಂತ ಇನ್ನು ಕಾದ್ ನೋಡ್ಬೇಕಷ್ಟೇ. ಓಕೆ, ಅಲಯನ್ಸ್ ಯೂನಿವರ್ಸಿಟಿ ಫಸ್ಟಿಗೆ. ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ಟೋಟಲ್ 16 ಬ್ರಾಂಚಸ್ ಗಳಿದೆ. 16 ಬ್ರಾಂಚಸ್ ಅನ್ನ ಸೇರಿಸಿ ಟೋಟಲ್ 1910. ಟೋಟಲ್ ಎಷ್ಟು ಇದಿದೆ ಸೀಟ್ಸ್ ಗಳಿದೆ ಕೇಳಿದ್ರೆ 1910. ಓಕೆ, ಎಲ್ಲಿ? ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ 16 ಬ್ರಾಂಚಸ್ ಗಳಿದೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ಎರಡನೇದು MIT ಯೂನಿವರ್ಸಿಟಿ ಬಂದ್ರೆ, MIT ಯೂನಿವರ್ಸಿಟಿಗೆ ಬಂದ್ರೆ ಟೋಟಲ್ 1320 ಸೀಟ್ಸ್ ಗಳಿದೆ. 1320 ಸೀಟ್ಸ್ಗಳು. ಅದರಲ್ಲಿ KEA ಥ್ರೂ ಫಿಲ್ ಆಗೋದು 528. ಅದಾದ್ಮೇಲೆ ಥರ್ಡ್ ಒನ್ ಇನ್ನು CMR ಯೂನಿವರ್ಸಿಟಿ ಅಂತಿದೆ, ಅದರಲ್ಲಿ ಇರೋದು 960 ಸೀಟ್ಸ್ಗಳು. ಅದಕ್ಕೆ ನಾನು ಅದನ್ನ ಇದರಲ್ಲಿ ಲಿಸ್ಟ್ ಅಲ್ಲಿ ಮಾಡ್ಲಿಲ್ಲ. ಯಾವ್ದು 1000 ಎಬೋ ಇದೆ ಅದನ್ನ ಮಾತ್ರ ಲಿಸ್ಟ್ ಮಾಡಿದ್ದೇನೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ದಯಾನಂದ್ ಸಾಗರ್ ಯೂನಿವರ್ಸಿಟಿ. ಟೋಟಲ್ ಇಂಟೇಕ್ 2640. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದು ಮೇನ್ ಕ್ಯಾಂಪಸ್. ನೆನಪಿಟ್ಕೊಳ್ಳಿ, 3 ಕ್ಯಾಂಪಸ್ ಅನ್ನು ಕೂಡ ಕೆಲವೊಂದು ಟೈಮ್ ಮೇನ್ ಕ್ಯಾಂಪಸ್ ಅಲ್ಲಿ ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಕರೀತಾರೆ. ಇಲ್ಲಿ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲೇ 2640 ಸೀಟ್ಸ್ ಗಳಿದೆ. ಓಕೆ, KEA ಥ್ರೂ ಇಂದ ಫಿಲ್ ಆಗೋದು 1056 ಸೀಟ್ಸ್. ಅದಾದ್ಮೇಲೆ MS ರಾಮಯ್ಯ ಯೂನಿವರ್ಸಿಟಿ. MS ರಾಮಯ್ಯದಕ್ಕಿಂತ ಮುಂಚೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬರುತ್ತೆ, ಅದರಲ್ಲೂ ಕೂಡ 1080 ಸೀಟ್ಸ್ ಗಳಿದೆ. ಓಕೆ, ಸೊ ಅದನ್ನು ಕೂಡ ನಾನು ಇದರಲ್ಲಿ ಲಿಸ್ಟ್ ಮಾಡಿಲ್ಲ. ದೆನ್ ಮತ್ತೆ ಔಟ್ಸೈಡ್ ಬೆಂಗಳೂರಿಂದನೂ ಕೂಡ ಈಗ GM ಯೂನಿವರ್ಸಿಟಿ ಅಂತಿದೆ, ಅದು ಬೆಂಗಳೂರು ಅಲ್ಲ ದಾವಣಗೆರೆ, ಅದಕ್ಕೋಸ್ಕರ ನಾನು ಅದನ್ನ ಲಿಸ್ಟ್ ಮಾಡಿಲ್ಲ. ದೆನ್ KLE ಬೇಡ. ನೆಕ್ಸ್ಟ್ ಕಿಷ್ಕಿಂದ ಯೂನಿವರ್ಸಿಟಿ ಅಂತಿದೆ, ಅದು ಕೂಡ ಬೆಂಗಳೂರಲ್ಲಿ ಬರೋದಿಲ್ಲ, ಅದಕ್ಕೆ ಅದನ್ನು ಆಮಿಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, MS ರುವಾಸ್ 1110 ಸೀಟ್ಗಳು ಇದೆ. MS ರುವಾಸ್ 1110 ಸೀಟ್ಸ್ ಗಳಿದೆ. ಅದರಲ್ಲಿ KEA ಥ್ರೂ ಸೀಟ್ಸ್ ಫಿಲ್ ಆಗೋದು 444. ಅದಾದ್ಮೇಲೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತಿದೆ ಯಲಹಂಕದಲ್ಲಿ. ಟೋಟಲ್ ಇಂಟೇಕ್ 3420 ಸೀಟ್ಸ್ಗಳು. ಅದರಲ್ಲಿ ಇದು KEA ಥ್ರೂ ಫಿಲ್ ಆಗೋದು 1368. ಅದಾದ್ಮೇಲೆ ನೆಕ್ಸ್ಟ್ ರೇವಾ ಯೂನಿವರ್ಸಿಟಿ ಇದೆ. ಟೋಟಲ್ ಸೀಟ್ಸ್ಗಳು 2040 ಸೀಟ್ಸ್ ಗಳಿದೆ. ಅದರಲ್ಲಿ KEA ಥ್ರೂ ಇಂದ ಫಿಲ್ ಆಗೋದು 816 ಸೀಟ್ಸ್ಗಳು. ಅಂಡ್ ಕೊನೆಯದಾಗಿ ಸಪ್ತಗಿರಿ NPS ಯೂನಿವರ್ಸಿಟಿ ಅಂತಿದೆ, 4320 ಸೀಟ್ಸ್ ಗಳಿದೆ. ಅದರಲ್ಲಿ KEA ಇಂದ ಫಿಲ್ ಆಗೋದು 1720, ಅಂದ್ರೆ 28. ನೋಡಿ ಸ್ಟೂಡೆಂಟ್ಸ್, ನಾನು ಇಲ್ಲಿ ಲಿಸ್ಟ್ ಮಾಡೋದು ಓನ್ಲಿ 7 ಕಾಲೇಜಸ್ ಗಳನ್ನ ಮಾತ್ರ. ಅದು ಬಿಟ್ಟು PS ಯೂನಿವರ್ಸಿಟಿ, RV ಯೂನಿವರ್ಸಿಟಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದೆಲ್ಲದನ್ನು ಕನ್ಸಿಡರ್ ಮಾಡಿದ್ರೆ ಅರೌಂಡ್ 10 ಯೂನಿವರ್ಸಿಟಿಗಳಾಗತ್ತೆ. ಈ 10 ಯೂನಿವರ್ಸಿಟಿಗಳಲ್ಲಿ ಮೋರ್ ದ್ಯಾನ್ 20,000 ಸೀಟ್ಸ್ ಗಳಿದೆ. ಈ 7 ಯೂನಿವರ್ಸಿಟಿ ನಾನು ಲಿಸ್ಟ್ ಮಾಡಿದ್ದೇನೆ ನೋಡಿ, ಅದರಲ್ಲಿ ಅರೌಂಡ್ 17,000 ಸೀಟ್ಸ್ ಗಳಿದೆ. 17,000 ಸೀಟ್ಗಳು. ಇದೆಲ್ಲ KCET ಥ್ರೂ ಫಿಲ್ ಆಗೋ ನಂಬರ್ ಆಫ್ ಸೀಟ್ಸ್ಗಳು. ಓವರ್ ಆಲ್ ಆಗಿ ಈ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಇರೋದು 17,000 ಸೀಟ್ಗಳು ಬರೀ 7 ಯೂನಿವರ್ಸಿಟಿಯಲ್ಲಿ. ಇನ್ನು ಇದಕ್ಕೆ ನೆಕ್ಸ್ಟ್ ಇನ್ನು CMR ಯೂನಿವರ್ಸಿಟಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ದೆನ್ RV ಯೂನಿವರ್ಸಿಟಿ, ಸಪ್ತಗಿರಿ RV ಯೂನಿವರ್ಸಿಟಿ, ದೆನ್ PES ಯೂನಿವರ್ಸಿಟಿ ಇದೆಲ್ಲದನ್ನು ಆಡ್ ಮಾಡಿದ್ರೆ ಅರೌಂಡ್ 25,000 ಸೀಟ್ಸ್ಗಳು ಅಪ್ರಾಕ್ಸಿಮೇಟ್. 10 ಯೂನಿವರ್ಸಿಟಿಗಳು 25,000 ಸೀಟ್ಗಳು. ಏನಾಗತ್ತೆ ಇಲ್ಲಿ? ಕುರಿ ಮಂದಿ ತರ ನಾವು ಯೂನಿವರ್ಸಿಟಿ ಹೋಗಿ ಕೂತ್ಕೊಳ್ಳೋದಾ? ಇಲ್ಲಿ ಹೇಗಿದೆ ಸರ್ ಪ್ಲೇಸ್ಮೆಂಟ್? ನಾನು ಯಾವ ಕಾಲೇಜು ಬಗ್ಗೆನೂ ಕೂಡ ಬ್ಯಾಡ್ ರಿವ್ಯೂಸ್ ಅನ್ನ ಕೊಡ್ತಾ ಇಲ್ಲ. ಸಪ್ತಗಿರಿ NPS ಯೂನಿವರ್ಸಿಟಿ, ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರೋವರೆಗೂ ಒಳ್ಳೆ ಪ್ಲೇಸ್ಮೆಂಟ್ ಗಳನ್ನ ಮಾಡ್ತಾ ಇದ್ದಿದ್ರು. ಅವಾಗ ಇವರ ಇಂಟೇಕ್ ಇದ್ದಿದ್ದು ಅರೌಂಡ್ 200. ಇವಾಗ ಇವರ ಇಂಟೇಕ್ ಇದ್ದಿದ್ದು ಮೋರ್ ದ್ಯಾನ್ 4,000. ನೆನಪಿಟ್ಕೊಳ್ಳಿ, 100% ಕ್ರೌಡ್ ಇನ್ಕ್ರೀಸ್ ಆದ್ರೆ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ಯೂನಿವರ್ಸಿಟಿಗಳದ್ದು ಗೊತ್ತಿಲ್ಲ, ಬರ್ತಾ ಒಳ್ಳೇದನ್ನ ಮಾಡಬಹುದು, ನಮ್ಗೆ ಗೊತ್ತಿಲ್ಲ. ಅಲಯನ್ಸ್ ಯೂನಿವರ್ಸಿಟಿ ನೋಡಿ 14 ಬ್ರಾಂಚಸ್ ಗಳಿದೆ. ಇನ್ನು MIT ಯೂನಿವರ್ಸಿಟಿಯಲ್ಲಿ 9 ಬ್ರಾಂಚಸ್ ಗಳಿದೆ. ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ 11 ಬ್ರಾಂಚಸ್ ಇದೆ.
ಎಂ ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಲ್ಲಿ 11 ಸೀಟ್ ಇದೆ. ಪ್ರೆಸಿಡೆನ್ಸಿ 11 ಬ್ರಾಂಚ್ಗಳಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ 14 ಬ್ರಾಂಚ್ ಇದೆ. ರೇವಾ ಯೂನಿವರ್ಸಿಟಿಯಲ್ಲಿ 14 ಬ್ರಾಂಚಸ್ಗಳಿದೆ, 14. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ 6 ಬ್ರಾಂಚಸ್ಗಳಿದೆ. ಇದಿಷ್ಟು ಬ್ರಾಂಚಸ್ಗಳು ಮತ್ತೆ ನಂಬರ್ ಆಫ್ ಸೀಟ್ಸ್ಗಳು. ನೋಡ್ಬೇಕು, ಕಾದು ನೋಡ್ಬೇಕು ಹೇಗೆ ಪ್ಲೇಸ್ಮೆಂಟ್ ಗಳನ್ನ ಮಾಡ್ತಾರೆ, ಕಾಲೇಜನ್ನು ಹೇಗೆ ಇಂಪ್ರೂವ್ ಮಾಡ್ತಾರೆ. ಇಂಟೇಕ್ ಅನ್ನ ತಗೊಂಡಿದ್ದಕ್ಕೋಸ್ಕರ ಅಟ್ಲೀಸ್ಟ್ ಒಂದು 70% ಆಫ್ ಸ್ಟೂಡೆಂಟ್ಸ್ ಅನ್ನಾದ್ರೂ ಪ್ಲೇಸ್ಮೆಂಟ್ಸ್ ಮಾಡ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ. ಈ ಸಪ್ತಗಿರಿ NPS ಯೂನಿವರ್ಸಿಟಿನ ನಾವು ಕನ್ಸಿಡರ್ ಮಾಡಿದ್ರೆ ಇನ್ನೊಂದು 2 ವರ್ಷದಲ್ಲಿ ಆ ಇಡೀ ಕ್ಯಾಂಪಸ್ ಅಲ್ಲಿ ಫಸ್ಟ್ ಇಯರ್ ಇಂದ 4,000 ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ ಇಂದ 4,000, ಥರ್ಡ್ ಇಯರ್ ಇಂದ 4,000, ಫೋರ್ತ್ ಇಯರ್ ಅಂದ್ರೆ ಇವಾಗ ಸೆಕೆಂಡ್ ಇಯರ್ ಇಂದ, ಇವಾಗ ಯಾರು ಸೆಕೆಂಡ್ ಇಯರ್ ಇದ್ದಾರೆ ನೋಡಿ, ಅಲ್ಲಿಂದ 4,000 ಸೀಟ್ಸ್ ಗಳಾಗಿದ್ದು. ಸೊ ಇನ್ನು 2 ವರ್ಷದಲ್ಲಿ ಇಡೀ ಒಂದು ಕ್ಯಾಂಪಸ್ ಅಲ್ಲಿ 16,000 ಜನ ಬರ್ತಾರೆ. ಬಟ್ ಪ್ಲೇಸ್ಮೆಂಟ್ ಟೈಮ್ ಅಲ್ಲಿ 16,000 ಜನ ಇರೋದಿಲ್ಲ. ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತೆ ಫೈನಲ್ ಇಯರ್. ಥರ್ಡ್ ಇಯರ್ ಒಂದು ಇಂಟರ್ನ್ಶಿಪ್ ಆದ್ರೆ ಇದು ಮಾಡ್ತಾರೆ, ಅದು ಬಿಟ್ರೆ ಫೈನಲ್ ಇಯರ್. ಬಟ್ ಯೋಚನೆ ಮಾಡಿ, ಇವಾಗ ಈ ಲೇ ಆಫ್ಸ್, ಜಾಬ್ಗಳು ಕಡಿಮೆ ಆಗ್ತಾ ಇದೆ ಅಂತ ಟೈಮಲ್ಲಿ ಈ ರೀತಿ ಇಂಟೇಕ್ಗಳು ಎಲ್ಲಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಸೊ ಇಂಥ ಕಾಲೇಜಿಗೆ ನೀವು ಜಾಯ್ನ್ ಆದ್ರೆ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಲೇಬೇಕು. ಯೂನಿವರ್ಸಿಟಿಗಳು ನಿಮ್ಗೆ ಅಪಾರ್ಚುನಿಟಿನ ಕೊಟ್ಟೇ ಕೊಡ್ತಾರೆ. ಅಟ್ಲೀಸ್ಟ್ ಒಂದು ನಾನು ಸಪ್ತಗಿರಿಯಿಂದ ಅಟ್ಲೀಸ್ಟ್ ಒಂದು 100 ಕಂಪನೀಸ್ ಆದ್ರೂ ಪಕ್ಕ ಕಳಿಸ್ತಾರೆ. ಆದ್ರೆ ನಿಮ್ಮ ಸ್ಕಿಲ್ಸ್ ಅನ್ನ ನೀವು ಡೆವಲಪ್ ಮಾಡಲೇಬೇಕು. ಓಕೆ, ಇದಿಷ್ಟು ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡಿದ್ದು. ಯಾವ ಯಾವ ಯೂನಿವರ್ಸಿಟಿಗಳಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ ಅನ್ನೋದನ್ನ ಕಂಪ್ಯಾರಿಸನ್ ಮಾಡಿ ಕೊಟ್ಟಿದ್ದೇನೆ. ಹೈಯೆಸ್ಟ್ ಸೀಟ್ ಇರೋದು ಸಪ್ತಗಿರಿ NPS ಯೂನಿವರ್ಸಿಟಿ ಥ್ರೂ KEA, ದೆನ್ ಪ್ರೆಸಿಡೆನ್ಸಿ, ದೆನ್ ದಯಾನಂದ್ ಸಾಗರ್. ಉಳಿದಿರೋದ್ರಲ್ಲೂ ಸೀಟ್ಸ್ ಇದೆ ಥ್ರೂ KEA, ಬಟ್ ಆದ್ರೂ ಕಂಪ್ಯಾರಿಟಿವ್ಲಿ ಸಪ್ತಗಿರಿ ಹೈಯೆಸ್ಟ್. ಓಕೆ, ಸೊ ಈಗ ನಿಮ್ಗೆ ಲಾಸ್ಟಿಗೆ ಹೇಳೋದು, ಇದೆಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ಸರ್ ನಾನು ಆಟೋನಾಮಸ್ ಕಾಲೇಜಿಗೆ ಹೋಗೋದಾ, VTU ಕಾಲೇಜಿಗೆ ಹೋಗೋದಾ, ಯೂನಿವರ್ಸಿಟಿಗೆ ಹೋಗೋದಾ, ಕನ್ಫ್ಯೂಸ್ ಆಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾನು ಆಟೋನಾಮಸ್ ಕಾಲೇಜ್ ಅಂದ್ರೆ ಏನು, VTU ಕಾಲೇಜ್ ಅಂದ್ರೆ ಏನು, ಯೂನಿವರ್ಸಿಟಿ ಕಾಲೇಜ್ಗಳೇನು, ಏನು ಡಿಫರೆನ್ಸ್ ಅನ್ನೋದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋವನ್ನ ಹಾಕ್ತೇನೆ. ಈ ವಿಡಿಯೋ ನಿಮ್ಗೆ ಆನ್ ಟೈಮ್ ರೀಚ್ ಆಗ್ಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಮಾಡಿರೋ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಈ ಕಾಲೇಜಿನ ಬಗ್ಗೆ ಏನು ಬ್ಯಾಡ್ ರಿವ್ಯೂ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಕ್ರೌಡ್ಗಳು ಎಷ್ಟಿದೆ ಅಂತ ನಿಮ್ಗೊಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದೇನೆ. 7 ಕಾಲೇಜು ಅರೌಂಡ್ 16,000 to 17,000 ಸೀಟ್ಸ್ಗಳು. ಓಕೆ, 7 ಕಾಲೇಜಸ್. ಇನ್ನು 10 ಕಾಲೇಜಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಮೋರ್ ದ್ಯಾನ್ ಅಂದ್ರೆ ಅರೌಂಡ್ 25,000 ಸೀಟ್ಸ್ ಗಳಿದೆ. ಪ್ಲೇಸ್ಮೆಂಟ್ ಅನ್ನ ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಗಳ ಇದರಲ್ಲಿ ಏನು ಸ್ಕಿಲ್ಸ್ ಡೆವಲಪ್ಮೆಂಟ್ ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾದ ಒಂದು ಯಕ್ಷ ಪ್ರಶ್ನೆ. ನೋಡೋಣ, ಎಲ್ಲದೂ ಕೂಡ ಒಳ್ಳೇದೇ ಆಗತ್ತೆ ಅಂತ ಹೇಳೋ ನಂಬಿಕೆ. ಯಾರಿಗಾದ್ರೂ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ನಂಬರ್ ನ ಕೊಟ್ಟಿದ್ದೇನೆ, ಜಾಯ್ನ್ ಆಗಿ. ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದೇನೆ. ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್ ಇನ್ ಕರ್ನಾಟಕ ಫಾರ್ ದಿಸ್ ಮಚ್ ಆಫ್ ಕ್ವಾಲಿಟಿ ಅಂಡ್ ಈ ರೀತಿಯ ಒಂದು ಕಡಿಮೆ ರೇಟ್ಗೆ ಕೊಡುವಂತ ಒನ್ ಅಂಡ್ ಓನ್ಲಿ ಕೌನ್ಸಿಲಿಂಗ್ ಕರ್ನಾಟಕದ್ದು. ಜಾಯ್ನ್ ಆಗ್ಬೇಕು ಅಂತಿದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.